ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಗೆ ವೇಟ್ ಗೇನ್ ಮಾಡಿಸೋದಕ್ಕೆ ದಿಸ್ ಇಸ್ ದಿ ಬೆಸ್ಟ್ ರೆಸಿಪಿ ಅಂತ ಹೇಳ್ತೀನಿ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇದನ್ನು ಮಾಡೋದಕ್ಕೆ ನನಗೆ ಸ್ಟೀಮರ್ ಅವಶ್ಯಕತೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲಿ ಈ ಸ್ಟೀಮರ್ ಬ್ಯಾಸ್ಕೆಟ್ನ ಆರ್ಡರ್ ಮಾಡಿದೆ. ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಆ್ಯಂಡ್ ಇದು 10 ಇಂಚಸ್ ಇರೋದ್ರಿಂದ ಯಾವ ಪಾಟ್ಗೆ ಬೇಕಾದರೆ ಸಹ ಯೂಸ್ ಆಗುತ್ತೆ, ಫೋಲ್ಡಬಲ್ ಆಗಿರೋದ್ರಿಂದ. ಆ್ಯಂಡ್ ಇದಕ್ಕೆ ಸ್ಟ್ಯಾಂಡ್ ಸಹ ಕೊಟ್ಟಿರ್ತಾರೆ. ಸೊ ಎತ್ತೋದಕ್ಕೆ ಇಡೋದಕ್ಕೆ ಎಲ್ಲನೂ ಈಸಿಯಾಗಿರುತ್ತೆ. ಈ ರೆಸಿಪಿ ಮಾಡೋದಕ್ಕೆ ನಾನು ಬ್ರಾಕ್ಲಿ, ಪೊಟ್ಯಾಟೊ ಮತ್ತು ಬೀಟ್ರೂಟ್ನ ಯೂಸ್ ಮಾಡ್ತಿದ್ದೀನಿ. ಈ ತರಕಾರಿಗಳಲ್ಲಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ, ಮಸಲ್ ಗ್ರೋತ್ಗೆ ಬೇಕಾಗಿರೋ ಎಲ್ಲ ಥರ ವಿಟಮಿನ್ ಸಿ, ಫೈಬರ್, ಐರನ್, ಫಾಲೇಟ್ ಎಲ್ಲನೂ ಸಿಗುತ್ತೆ. ಇದರಿಂದ ಮಕ್ಕಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಬ್ರೈನ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬಟಾಣಿ ಸೀಸನ್ ಆಗಿರೋದ್ರಿಂದ ಆಲ್ರೆಡಿ ಫ್ರಿಜ್ಜಲ್ಲಿತ್ತು. ಸೊ ಅದನ್ನು ಸಹ ಯೂಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಇದನ್ನು ಸ್ಟೀಮ್ ಮಾಡ್ಕೊತಿದ್ದೀನಿ. ವೆಜಿಟೇಬಲ್ಸ್ನೆಲ್ಲ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೆ. ಆ್ಯಂಡ್ ನೀವೇ ನೋಡ್ಬೋದು ಕಲರು, ಫ್ಲೇವರು ಎಷ್ಟು ಎನ್ಹಾನ್ಸ್ ಆಗಿದೆ ಅಂತ. ಸೊ ಇದನ್ನೆಲ್ಲನೂ ನೀವು ಬೇಕಿದ್ರೆ ಮಿಕ್ಸಿಲಿ ಸಹ ಹಾಕ್ಕೊಂಡು ತರಕಾರಿಯಾಗಿ ರುಬ್ಕೊಬೋದು. ಬಟ್ ನಾನಿಲ್ಲಿ ಚಾಪರ್ನ ಯೂಸ್ ಮಾಡಿ ಕ್ಲೀನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಸ್ಟೀಮರ್ದು ಅಥವಾ ಚಾಪರ್ದು ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಈ ರೀಲ್ನ ಸೇವ್ ಮಾಡಿಕೊಂಡು ಇದೇ ಥರ ಹೆಚ್ಚಿನ ಬೇಬಿ ರೆಸಿಪೀಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದನ್ನೆಲ್ಲನೂ ಹಾಕ್ಕೊಂಡು ಇವಾಗ ಫುಡ್ ಪ್ರೊಸೆಸಲ್ಲಿ ಕ್ಲೀನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಪನ್ನೀರ್ನ ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಫಾರ್ ಸಮ್ ಪ್ರೋಟೀನ್ ಪರ್ಪಸ್. ಇದಾದ್ಮೇಲಿಂದ ಕ್ಲೀನಾಗಿ ಚಾಪ್ ಮಾಡಿ ಅದೇ ಚಾಪರಲ್ಲೇ ನಾನಿವಾಗ ಒಂದು ಸ್ವಲ್ಪ ರವೆನ ಹಾಕ್ಕೊಂಡು ಉಪ್ಪು, ಜೀರಿಗೆ ಪುಡಿ, ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಬಿಲೋ 1 ಇಯರ್ ಬೇಬೀಸ್ಗೆ ಸಾಲ್ಟ್ನ ಸ್ಕಿಪ್ ಮಾಡ್ಬೋದು. ಇದನ್ನು ಕ್ಲೀನಾಗಿ ಬೈಂಡ್ ಮಾಡಿಕೊಂಡು ಇವಾಗ ಸಿಂಪಲಾಗಿ ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋದಷ್ಟೇ. ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಗೀನ ಆ್ಯಡ್ ಮಾಡ್ತಿದ್ದೀನಿ. ಇಟ್ಸ್ ಅ ವೆರಿ ಗುಡ್ ಫ್ಯಾಟ್ ಅಂದ್ಬಿಟ್ಟು. ಸೊ ಗೀನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಈ ಬ್ರಾಕ್ಲಿ ಬೀಟ್ರೂಟ್ ರೆಸಿಪಿ ರೆಡಿ ಆಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ. ನೀವು ಇದನ್ನು ಪದೇ ಪದೇ ಟ್ರೈ ಮಾಡ್ತೀರಾ. ನಾನು ಇದನ್ನು ನನ್ನ ಮಗಳಿಗೆ ಡಿನ್ನರ್ ಆಗಿ ಕೊಡ್ತೀನಿ. ಅವಳು